ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತು ನಮ್ಮ ಊರಿನ ಕೊಲ್ಲಾಪುರದಮ್ಮ ಹಬ್ಬ, ಅಂದರೆ ಅವತ್ತು ಮಾಡಿದಂಥ ವೀಡಿಯೋನ ನಾನೀಗ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಎಡಿಟ್ ಎಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಹಬ್ಬದ ದಿನ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು, ಹಾಗೆ ನಮ್ಮೂರಲ್ಲಿ ಹಬ್ಬ ಯಾವ ರೀತಿ ಆಯಿತು, ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನು ವೆಜಿಟೇಬಲ್ ಬಿರಿಯಾನಿನ ಮಾಡಿದ್ದೆ. ಮಕ್ಕಳಿಗೆ ಸ್ಕೂಲ್ ಇತ್ತು, ಅವತ್ತು ಕೂಡ ರಜಾ ಇರಲಿಲ್ಲ, ಎಕ್ಸಾಮ್ ನಡೀತಾ ಇತ್ತು. ಇನ್ನು ಹಬ್ಬ ಆಗಿ ಬೆಳಗ್ಗೆ ಒಂದು ಇರುತ್ತೆ ಅಷ್ಟೇ, ಲಾಸ್ಟ್ ಆಗುತ್ತೆ. ಮಕ್ಕಳನ್ನ ಫಸ್ಟು ಸ್ಕೂಲಿಗೆ ಕಳಿಸ್ಬಿಡೋಣ ರೆಡಿ ಮಾಡಿ ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿದ್ದೆ. ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವಸ್ಥಾನನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆರಾಮಾಗಿ ಮಕ್ಕಳನ್ನ ಕಳಿಸಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ತಿಂಡಿ ಎಲ್ಲ ರೆಡಿ ಆಯಿತು, ಮಕ್ಳಿಗೆ ಹಾಕಿ ಕೊಡ್ತಾ ಇದ್ದೆ. ಹಾಗೆ ಜೊತೆಯಲ್ಲಿ ನಾನು ಸಾಂಬಾರನ್ನು ಕೂಡ ಮಾಡಿ ಇಟ್ಬಿಟ್ಟಿದ್ದೆ. ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಆಚೆ ಹೋದರೆ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ಫುಲ್ ಮಧ್ಯಾಹ್ನಕ್ಕೆ ಸಂಜೆಗೂ ಆಗೋಷ್ಟು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಾನು ಆಚೆ ಹೋದೆ. ದೇವಸ್ಥಾನಗಳಲ್ಲಿ ಪ್ರಸಾದ ಕೂಡ ಕೊಡ್ತಾರೆ, ಆದರೆ ನಮಗೆ ಯಾವ ವರ್ಷವೂ ಅದು ಸಿಕ್ಕಿಲ್ಲ. ಹಂಗಾಗಿ ಮನೆಯಲ್ಲೇ ಅಡುಗೆ ಮಾಡಿಟ್ಟು ಹೋಗೋದು ಬೆಟರ್ ಅಂದ್ಬಿಟ್ಟು ಮಾಡಿಟ್ಟಿದ್ದೆ. ಹಾಗೆ ಮಕ್ಕಳಿಗೆ ಇವಾಗ ಊಟ ಏನು ಕೊಡೋಂಗಿಲ್ಲ, ಹಾಫ್ ಡೇ ಆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಮಾತ್ರ ಕಳಿಸಿ ಅಂತ ಹೇಳಿದರು. ಹಂಗಾಗಿ ಫ್ರೂಟ್ಸ್ನ ಕೊಡ್ತಾಯಿದ್ದೆ. ಸಮ್ಮರ್ ಸೀಸನ್ನಲ್ಲಿ ಆದಷ್ಟು ಫ್ರೂಟ್ಸ್ನ ಕೊಟ್ಟರೆ ಒಳ್ಳೆಯದು. ಮಕ್ಕಳಿಗೆ ಬಾಕ್ಸ್ ಎಲ್ಲ ಕಟ್ಟಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಈಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಕೂಡ ತೊಳ್ಕೊಂಡಿದ್ದೀನಿ. ಹಿಂದಿನ ದಿನ ಮಾಡ್ಕೋಬೇಕಿತ್ತು, ಆದರೆ ಆಗಲಿಲ್ಲ. ಶಾಪಿಂದ ಬರೋದೇ ಲೇಟಾಗೋಯ್ತು, ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಆರತಿ ಕೂಡ ಮಾಡೋದಕ್ಕೆ ಕಡಲೆ ಬೀಜನೂ ಎಲ್ಲ ಹುರ್ಕೊತಿದ್ದೀನಿ. ಹಬ್ಬಗಳಲ್ಲಿ ಯಾವ ಕೆಲಸ ಫಸ್ಟ್ ಮಾಡೋದು ಯಾವ್ದು ಬಿಡೋದು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ನಿಮಗೂ ಕೂಡ ಅದೇ ಥರ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಕೆಲಸ ಎಲ್ಲ ಮುಗಿಯೋವರೆಗೂ ಏನೋ ಒಂಥರ ಟೆನ್ಷನ್ ಆಗ್ತಾನೇ ಇರುತ್ತೆ. ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ನನಗೆ ಅದೇ ಥರ ಆಗೋದು ಎಲ್ಲ ಹಬ್ಬಗಳಲ್ಲೂ ಅಷ್ಟೇ. ನಾನಿವಾಗ ಪುಟ್ಟದಾಗಿ 2 ಆರತಿಗಳನ್ನ ಮಾಡ್ತಾಯಿದ್ದೀನಿ. 2 ಆರತಿನ ಮಾಡಿ ಎಲ್ಲ ದೇವ್ರುಗಳ ಹೆಸರನ್ನು ಹೇಳಿ ಪೂಜೆ ಮಾಡೋಕ್ಕೆ ನಾನು ಶುರು ಮಾಡಿದಾಗಿಂದ ಇದೇ ಥರ ಮಾಡ್ಕೊಂಡು ಹೋಗಿರೋದು. ಅಕ್ಕಿದೇನಲ್ಲ, ಕಡಲೆ ಆರತಿನ ಮಾಡ್ತಾ ಇರೋದು. ಕಡಲೆ ಮತ್ತು ಪುಡಿ ಮಾಡಿಕೊಂಡು ಅದಕ್ಕೆ ಕಡಲೆ ಬೀಜನೂ ಪುಡಿ ಮಾಡಿಕೊಂಡು ಹಾಗೆ ಕೊಬ್ಬರಿ ಮತ್ತು ಬೆಲ್ಲ. ಪಾಕ ಏನು ತೆಗಿಯೋದಿಲ್ಲ, ನಾವು ತುಂಬ ದಿನ ಎಲ್ಲ ಏನು ಇದನ್ನ ಇಟ್ಕೊಳ್ಳೋದಿಲ್ಲ. ನನ್ನ ಮಗಳಿಗೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಕೊಟ್ಟು ಕಳಿಸಿದ್ರೆ ಫುಲ್ ಖಾಲಿ ಆಗೋಗುತ್ತೆ. ಮನೆಯಲ್ಲೇ ಇದ್ದರೆ ಯಾರೂ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಪುಟ್ಟದಾಗಿ 2 ಆರತಿನ ಮಾಡಿಕೊಂಡೆ. ಆರತಿ ಮಾಡಿ ಫುಲ್ಲು ತಟ್ಟೆ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಚಿಕ್ಕದಾಗಿ ಸ್ವಲ್ಪ ಅದನ್ನು ಎತ್ತಿಟ್ಟೆ ಸಪ್ರೇಟಾಗಿ. ಮೇಯ್ನ್ ಆರತಿಗೆ ಈ ಹೂವನ್ನೇ ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದನ್ನು ಹಿಂದಿನ ದಿನ ಮಾರ್ಕೆಟಲ್ಲಿ ಹುಡ್ಕೊಂಡು ತೊಗೊಂಬಂದಿದ್ದೆ, ಬೇಕೇ ಬೇಕಲ್ಲ ಆರತಿ ಮಾಡೋಕ್ಕೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ ನೋಡೋದಕ್ಕೂ ಕೂಡ. ಹಾಗೆ ಈ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. 3 ಹೂವಿಂದು ಕಡ್ಡಿ, ಹಾಗೆ 2 ವೀಳ್ಯದೆಲೆ, ಒಂದಕ್ಕೆ ಇನ್ನೊಂದಕ್ಕೆ 3 ವೀಳ್ಯದೆಲೆ 2 ಹೂವಿನ ಕಡ್ಡಿನ ಚುಚ್ಚಿ ನಾನು ಈ ಥರ ಆರತಿನ ರೆಡಿ ಮಾಡ್ಕೊತೀನಿ. ಊರಲ್ಲಿ ನಮ್ಮ ಅಮ್ಮ ಇದೇ ಥರನೇ ಮಾಡೋದು. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅವಾಗೆಲ್ಲ ಇದೇ ಥರನೇ ಮಾಡ್ತಾಯಿದ್ದಿದ್ದು. ಈಗ ಕೆಲವೊಬ್ಬರಿಗೆ ಸಿಗಲ್ಲ ಅಂದ್ಬಿಟ್ಟು ಮಾಮೂಲಿಯಾಗಿ ಹಾಗೆ ತುಪ್ಪದ ಬತ್ತಿ ಮಾತ್ರ ಹಚ್ತಾರೆ. ನಾನು ಮಾಡೋದು ವರ್ಷಕ್ಕೊಂದು ಸಲ ಅಲ್ವಾ ಅಂದ್ಬಿಟ್ಟು ಇದೇ ಥರ ಬೇಕು ಅಂದ್ಬಿಟ್ಟು ಹುಡ್ಕೊಂಡು ತೊಗೊಂಬಂದು ಮಾಡ್ತಾಯಿದ್ದೀನಿ. ಪುಟ್ಟದಾಗಿ ಫೈನಲಾಗಿ ಆರತಿ ಈ ಥರ ಸಿಂಪಲ್ಲಾಗಿ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಹೂವಿನಲ್ಲಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ತುಪ್ಪದ ದೀಪನ ಇಟ್ಟು ಆರತಿನ ಬೆಳಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಅತ್ತೆ ಮನೆಯಲ್ಲಿ ಮನೆ ದೇವ್ರುಗಳಿಗೂ ಕೂಡ ಸೇರಿಸಿ ಎಲ್ಲ ಚಿಕ್ಕದಾಗಿ 2 ಆರತಿನ ಮಾಡ್ತಾರೆ. ಆದರೆ ನಾನು ಶುರು ಮಾಡಿದಾಗಿಂದ ಇದೇ ಥರನೇ ಮಾಡ್ಕೊಂಡು ಬಂದಿರೋದು. 2 ಆರತಿ ಮಾಡಿ ಎಲ್ಲ ದೇವ್ರುಗಳ ಹೆಸರು ಹೇಳಿ ಪೂಜೆ ಮಾಡಿದ್ರೆ ಆಗಲೂ ಕೂಡ ದೇವರಿಗೆ ಸಲ್ಲುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಫೈನಲಾಗಿ ದೇವ್ರ ಮನೆ ಕೂಡ ಎಲ್ಲ ರೆಡಿ ಆಯಿತು. ತುಂಬ ಗ್ರ್ಯಾಂಡ್ ಅಂತಲ್ಲ, ಇರೋದ್ರಲ್ಲಿ ನಮಗೆ ನಮ್ಮ ಕೈಯಲ್ಲಿ ಶಕ್ತಿ ಎಷ್ಟಾಗುತ್ತೆ ಅಷ್ಟು ದೇವರಿಗೆ ಹೂವು ಮತ್ತು ಹಣ್ಣು ಕಾಯಿ ಎಲ್ಲ ಇಟ್ಟು ಈಗ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಒಂದು 11:30 ಅಷ್ಟರಲ್ಲಿ ಪೂಜೆನ ಮುಗಿಸ್ದೆ. ಮನೆ ಒಳಗಡೆ ಪೂಜೆ ಎಲ್ಲ ಆದಮೇಲೆ ಆರತಿನೂ ಕೂಡ ದೇವ್ರ ಮನೆಯಲ್ಲಿ ಬೆಳಗ್ಬಿಟ್ಟು ಆಮೇಲೆ ಹೊರಗಡೆ ತಂದು ಈ ಥರ ಎಲ್ಲ ದೇವ್ರುಗಳಿಗೂ ಇಲ್ಲೇ ಬೆಳ್ಕೊಳ್ಳೋದು ಅಷ್ಟೇ. ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗ್ತಾರೆ ಕೆಲವರೆಲ್ಲ, ಆದರೆ ಅಲ್ಲಿ ತುಂಬಾ ರಶ್ ಇರುತ್ತೆ. ಅಲ್ಲಿ ತೊಗೊಂಡೋಗಿ ಅಲ್ಲಿ
ಬತ್ತಿನ ಉರಿತಾ ಇರಬೇಕು ದೇವ್ರಿಗೆ ನಾವು ಬೆಳಗೋವರೆಗೂ. ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಮಗೆ ಮಕ್ಕಳು ಕೂಡ ಚಿಕ್ಕವ್ರು ಇರೋದ್ರಿಂದ ಆಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ನಾವು ಈ ಥರ ಪೂಜೆನ ಮಾಡ್ಕೊತೀವಿ. ಫೈನಲಾಗಿ ಈ ಥರ ಪೂಜೆ ಆಯಿತು. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಸಮಾಧಾನ ಆಗುತ್ತೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಕೆಲಸ ಮುಗಿಯೋವರೆಗೂ ಫುಲ್ ಟೆನ್ಷನ್ ಆಗ್ತಿತ್ತು. ನಾನು ಇನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ. ಇವತ್ತು ಪೂಜೆ ಮಾಡಿಬಿಟ್ಟೆ ತಿನ್ನೋಣ. ಹಾಗೆ ಶಾಪ್ ಕೂಡ ಇವತ್ತು ರಜಾ ಮಾಡಿದ್ದೀನಿ, ಹಬ್ಬ ಆಗಿರೋದ್ರಿಂದ ಯಾರೂ ಬರಲ್ಲ ಅಂದ್ಬಿಟ್ಟು. ಹಾಗೆ ನಾವು ಕೂಡ ಒಂದಿನ ಹಬ್ಬದ ದಿನ ಮಕ್ಕಳು ಕೂಡ ಮನೆಯಲ್ಲಿ ಇರ್ತಾರಲ್ಲ, ಮನೇಲೇ ಇರೋಣ ಅಂದ್ಬಿಟ್ಟು ಶಾಪ್ನ ಕ್ಲೋಸ್ ಮಾಡಿದ್ದೆ. ಪೂಜೆ ಎಲ್ಲ ಆದಮೇಲೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಇವತ್ತು ದೇವಸ್ಥಾನಕ್ಕೆ ಸಂಜೆ ಹೋಗೋದು ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ನಮ್ಮೂರಲ್ಲಿ. ಪ್ರತಿ ವರ್ಷವೂ ಇದೇ ಥರ ನಡೆಯುತ್ತೆ. ಲಾಸ್ಟ್ ಇಯರ್ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಹೇಗಾಯಿತು ನಮ್ಮೂರ ಹಬ್ಬ ಅಂದ್ಬಿಟ್ಟು. ಅದರ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಾಸ್ಟ್ ಇಯರ್ ಹೇಗಾಯಿತು ಅಂತ ನೋಡೋ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ನೋಡ್ಬೋದು. ಈ ವರ್ಷವೂ ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ನಾನು ಮಧ್ಯಾಹ್ನದಿಂದನೇ ದೇವಸ್ಥಾನದ ಹತ್ರ ಹೋಗಿ ಅಲ್ಲೆಲ್ಲ ವೀಡಿಯೋ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಲವೊಂದು ರೀಸನ್ನಿಂದ ಅದು ಆಗಲಿಲ್ಲ. ನಾವು ಅಂದ್ಕೊಂಡಾಗ ಎಲ್ಲ ಕೆಲಸಗಳು ಆಗಲ್ಲ ಅಲ್ವಾ. ಈಗ 11:30 ಅಷ್ಟರಲ್ಲೆಲ್ಲ ಆಯಿತು. ಈಗ ನಾನು ತಿಂಡಿ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಹೊಟ್ಟೆ ಹಸ್ಕೊಂಡು ತಿಂತಾ ಇರೋದಕ್ಕೇನೋ ಗೊತ್ತಿಲ್ಲ, ತಿಂಡಿ ಮಾತ್ರ ಇವತ್ತು ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಟಿ ವಿ ನೋಡಿಕೊಂಡು ಪೂಜೆನೂ ಕೂಡ ಆಗಿತ್ತು. ಮಕ್ಕಳು ಬರೋದು 1 ಗಂಟೆಗೆ. ಅಷ್ಟೊತ್ತವರೆಗೂ ಸ್ವಲ್ಪ ನನಗೆ ಅಂತ ಸ್ವಲ್ಪ ಟೈಮ್ ಸಿಕ್ತು. ಆವಾಗ ಹಿಂದಿನ ದಿನದ್ದು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋದಿತ್ತು, ಅದನ್ನೆಲ್ಲ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಬಟ್ಟೆಗಳು ಜೋಡಿಸ್ಬೇಕಿತ್ತು, ಅದನ್ನೆಲ್ಲ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ನನ್ನ ವರ್ಗಿತ್ತಿ ಮನೆಯಿಂದ ಸ್ವೀಟು ಮತ್ತು ಇದೆಲ್ಲ ಬಂತು. ಅವ್ರ ಅಮ್ಮ ಬಂದಿದ್ದರು ಬೆಂಗಳೂರಿಂದ, ಅವರು ಕೂಡ ಸ್ವೀಟ್ಸ್ ಎಲ್ಲ ತಂದಿದ್ದರು. ಹಾಗೆ ನಮ್ಮ ವರ್ಗಿತ್ತಿ ಮನೇಲಿ ಒಬ್ಬಟ್ಟನ್ನ ಮಾಡಿದ್ರು, ಅವತ್ತು ಕೊಟ್ಟು ಕಳಿಸಿದ್ರು. ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಆಯಿತು. ಅಡುಗೆ ಎಲ್ಲ ಮಾಡಿದ್ನಲ್ಲ, ಊಟ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತೆಲ್ಲ ಮಕ್ಕಳ ಜೊತೆ ಇದ್ವಿ. ಸಂಜೆ ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ತಳಿಗೆ ತೊಗೊಂಡೋಗ್ಬೇಕು ಮೊಸರನ್ನ. ಮೇಯ್ನಾಗಿ ದೇವರಿಗೆ ಪೂಜೆ ಸಾಮಾನು ತಪ್ಪಿದ್ರೂ ಪರವಾಗಿಲ್ಲ, ಮೊಸರು ಅನ್ನನ ಕೊಡಲೇಬೇಕು. ಹಾಗಾಗಿ ನಾನು ಇವತ್ತು 3 ದೇವಸ್ಥಾನಗಳಿಗೆ ಹೋಗ್ತಾಯಿದ್ದೀನಿ. ಅದಕ್ಕೆ 3 ಬಾಕ್ಸಿಗೆ ಮೊಸರನ್ನನ ಈ ರೀತಿ ಕಲಿಸ್ಬಿಟ್ಟು ಅನ್ನನ ಎಂಜಲು ಮಾಡದೇ ಇರೋ ಅನ್ನ ಸಪ್ರೇಟಾಗಿ ಮಾಡಿ ಅದಕ್ಕೆ ಮೊಸರು ಉಪ್ಪೆಲ್ಲ ಹಾಕಬಾರ್ದು, ಬರೀ ಮೊಸರು ಮಾತ್ರ ಕಲಸಿ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ಈಗ ಕೆಳಗಡೆ ಬಂದ್ವಿ. ಅಂದರೆ ನಮ್ಮ ವರ್ಗಿತ್ತಿ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಆಗಿತ್ತು. ಅವರು ಕೂಡ ಆರತಿ ಎಲ್ಲ ಆವಾಗ ಪೂಜೆ ಮಾಡಿ ಇಟ್ಟಿದ್ರು. ಅವರು ಸಂಜೆ ಪೂಜೆ ಮಾಡಿದರು. ಬೆಳಗ್ಗೆ ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಸಂಜೆ ಮಾಡಿದರು. ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಈಗ ಅವ್ರ ದೇವ್ರ ಮನೆಯಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ. ಅಲ್ಲೂ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಡ್ತಾಯಿದ್ದೀವಿ. ಒಬ್ಬರು ಇಬ್ಬರು ಆದರೆ ಬೇಗನೆ ಹೋಗ್ಬಿಡ್ಬೋದಿತ್ತು. ನಾವು ಇವತ್ತು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ, ಇವತ್ತೇ ಅಂತಲ್ಲ, ಯಾವುದಾದ್ರು ದೇವಸ್ಥಾನಗಳಿಗೆ ಏನಾದ್ರು ಈ ಥರ ಮನೆ ದೇವ್ರಿಗೆಲ್ಲ ಹೋಗಬೇಕು, ಹಾಗೆ ಊರಲ್ಲಿ ಈ ಥರ ಹಬ್ಬ ಎಲ್ಲ ಇತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ಹೋಗೋದು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತಲ್ಲ, ಒಂದು 10 ಜನ ಹೊರಡೋಕ್ಕೂ ಇಬ್ಬರು ಹೊರಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಫೈನಲಿ ಆಗಿದ್ದಾಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಕೂಡ ಹೋಗ್ತಾ ಇರಬೇಕು ಅಷ್ಟೇ. ಈಗ ಫಸ್ಟು ನಾವು ಹೋಗ್ತಿರೋದು ನಮ್ಮ ಏರಿಯಾದಲ್ಲೇ ಇರೋವಂಥ ಆದಿಶಕ್ತಿ ದೇವಸ್ಥಾನ. ಈ ದೇವಸ್ಥಾನ ಇಲ್ಲೂ ಅಷ್ಟೇ ಇವತ್ತೇ ಹಬ್ಬ. ನಮ್ಮ ಕುಣಿಗಲ್ಲಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ದೇವ್ರುಗಳ ಹಬ್ಬನೂ ಇವತ್ತು ನಡೀತಾ ಇತ್ತು. ಇದು ನಮ್ಮ ಏರಿಯಾದೇ ಆಗಿರೋದ್ರಿಂದ ಫಸ್ಟು ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಇನ್ನೊಂದು ಕಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲೂ ಕೂಡ ಕೊಂಡ ಎಲ್ಲ ಹಚ್ತಾರೆ. ಅದಕ್ಕೆ ಎಲ್ಲ ಸೌದೆಗಳನ್ನ ಹಾಕಿ ರೆಡಿ ಮಾಡಿದರು. ನಮ್ಮದೇ ಮೊದಲನೇ ತಳಿಗೆ ಇಲ್ಲಿ ಹಾಕಿದ್ದು. ಅದೊಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಅವಾಗಿನೂ ಪೂಜೆಗೆಲ್ಲ ರೆಡಿ ಮಾಡಿದರು, ಕರೆಕ್ಟು ಟೈಮ್ಗೆ ಬಂದ್ವಲ್ಲ ಅಂದ್ಬಿಟ್ಟು ಸಮಾಧಾನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಆದಿಶಕ್ತಿ ಅಮ್ಮನವರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ದೇವರು ಎದ್ದು ಬರೋ ಥರ ಕಳೆ ಬಂದಿತ್ತು ಅವತ್ತು. ಪ್ರತಿ ವಾರವೂ ಶುಕ್ರವಾರ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ ಇಲ್ಲಿ. ನಾನು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಈ ದೇವರಿಗೆ ನಿಂಬೆಹಣ್ಣು ದೀಪ ಹಚ್ಚಿದ್ದೆ, ನನಗೆ ಹೆಣ್ಮಗುನೇ ಬೇಕು ಅಂದ್ಬಿಟ್ಟು. ಅದೇ ರೀತಿ ತಾಯಿ ನನಗೆ ಹೆಣ್ಮಗುನ ಕೊಟ್ಟಿದ್ದರು ಮೊದಲನೇ ಮಗು ಟೈಮಲ್ಲಿ. ತುಂಬಾ ನಂಬ್ತೀವಿ ನಾವು ಈ ದೇವ್ರನ್ನಾಗೆ, ತುಂಬ ಶಕ್ತಿ ಇರೋವಂಥ ದೇವರು ಕೂಡ. ಈಗ ಅಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಕೊಂಡ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ.
ಕರೆಕ್ಟ್ ಟೈಮಿಗೆ ಅಲ್ಲಿ ಪೂಜೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ನಮ್ಮ ಊರಿನ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಸಲ. ಎಂಟ್ರೆನ್ಸಿಂದನೇ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಜಾತ್ರೆ ಅಂದರೆ ಹೆಸ್ರಿಗೆ ತಕ್ಕಾಗೇ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಈಗ ನೋಡ್ತಿರ್ಬೋದು ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳೆಲ್ಲ ಇಲ್ಲಿಯ ಕೊಂಡ ತುಂಬ ದೊಡ್ಡದಾಗಿ ಹಾಕ್ತಾರೆ. ಇಲ್ಲಿ ಅಲ್ಲಿಗೆ ಸೌದೆಗಳನ್ನೆಲ್ಲ ಹಾಕಿ ವಾಪಸ್ ಹೋಗ್ತಾಯಿತ್ತು. ನಾವು ಕೂಡ ಒಂದು 2 ವರ್ಷ ಸೌದೆನ ಕೊಡಿಸಿದ್ವಿ. ಮನೆಯವರು ಹರಕೆ ಮಾಡ್ಕೊಂಡಿದ್ರು, ಆವಾಗ ಸೌದೆನ ಕೊಡಿಸಿದ್ವಿ. ಆಮೇಲೆ ಈಗ ಉಂಡಿಗೆ ನಾವು ಅಮೌಂಟ್ನ ಹಾಕ್ಬಿಡ್ತೀವಿ. ತುಂಬ ಚೆನ್ನಾಗಿ ಆಗುತ್ತೆ ಈ ಜಾತ್ರೆ ಅಂತಲೇ ಹೇಳ್ಬೋದು. ಈ ಬೆಳಗಿನ ಜಾವದವರೆಗೂ ಏನೇನೋ ತುಂಬ ಪ್ರೋಗ್ರಾಮ್ಗಳು ನಡೀತಾನೆ ಇರುತ್ತೆ. ಈ ಸಲ ಇಂತೂ ಸಿಕ್ಕಾಪಟ್ಟೆ ಜನ ಸೇರಿದ್ರು ಲಾಸ್ಟ್ ಇಯರ್ಗಿಂತ. ಹೋಗ್ತಿದ್ದಾಗೆ ಎಂಟ್ರೆನ್ಸಲ್ಲೇ ಬಂದವ್ರಿಗೆಲ್ಲ ಬಾದಾಮಿ ಹಾಲನ್ನ ಕೂಡ ಕೊಡ್ತಾ ಇರ್ತಾರೆ. ಬೇಕಂದರೆ ಹೋಗಿ ಇಸ್ಕೊಂಡು ಕುಡಿಬೋದು. ಆದರೆ ತುಂಬ ಜಾಸ್ತಿ ಜನ ಇದ್ದರು, ಹಂಗಾಗಿ ನಾವೇನು ಅಲ್ಲಿ ಹೋಗಲಿಲ್ಲ. ನಾವು ಫಸ್ಟು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಡೋಣ ಅಂದ್ಬಿಟ್ಟು ಈಗ ಒಳಗಡೆ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕೊಂಡಕ್ಕೆ ಎಲ್ಲ ಇಲ್ಲಿ ಸೌದೆಗಳನ್ನ ಜೋಡಿಸ್ತಿದ್ರು. ತುಂಬ ದೊಡ್ಡದಾಗಿ ಹಾಕ್ತಾರೆ ಇಲ್ಲಿ. ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಫಸ್ಟು ಅಂದ್ಬಿಟ್ಟು ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ಬನ್ನಿ ನಿಮಗೂ ಕೂಡ ತಾಯಿ ದರ್ಶನ ಮಾಡಿಸ್ತೀವಿ. ಇಲ್ಲಿ ನೀವು ನೋಡ್ತೀರ ನಮ್ಮ ವರ್ಗೀತಿ ಇದ್ದಾರಲ್ಲ, ಅವ್ರ ಅಮ್ಮ ಅವ್ರಿಗೆ ಅವ್ರ ಅಕ್ಕನ ಮಗ ಮತ್ತು ಅವ್ರ ಸೊಸೆ ಕೂಡ ಬಂದಿದ್ದರು. ನಮ್ಮ ವರ್ಗೀತಿ ಅವ್ರ ಅಮ್ಮ ಅವ್ರ ಮಗಳನ್ನ ನಮ್ಮೂರಿಗೆ ಕೊಟ್ಟು ಮದುವೆ ಮಾಡಿದಾಗಿಂದ ಪ್ರತಿ ವರ್ಷ ಈ ದೇವರಿಗೆ ಮಡ್ಲಕ್ಕಿನ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಪಾಪ ಅವ್ರಿಗೆ ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಆದರೂ ನಾವು ಬರ್ತೀನಿ ದೇವ್ರ ದರ್ಶನ ಮಾಡ್ತೀನಿ ಅಂತ ಬಂದಿದ್ದರು. ಹಂಗಾಗಿ ಸ್ವಲ್ಪ ನಮಗೆ ಲೇಟ್ ಆಗ್ತಿತ್ತು. ಅಂದರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಬರ್ತಿದ್ವಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿತ್ತು. ಅವರಿಗೆ ಮೇಯ್ನ್ ಎಂಟ್ರೆನ್ಸಿಂದನೇ ಬೇಗ ದರ್ಶನಕ್ಕೆ ಬಿಟ್ಟರು, ಸ್ವಲ್ಪ ಏಜ್ ಆಗಿರೋದ್ರಿಂದ. ನಾವೆಲ್ಲ ನಾರ್ಮಲಾಗಿ ಲೈನಲ್ಲಿ ನಿಂತಿದ್ವಿ. ತುಂಬಾ ಜನ ಇದ್ದರು. ಮುಂದೆ ಜಾಸ್ತಿ ಮೂನೇ ಆಗ್ತಿರ್ಲಿಲ್ಲ. ಒಂದು 20 ನಿಮಿಷದ ಮೇಲಾಯಿತು ದರ್ಶನಕ್ಕೆ ನಿಂತ್ಕೊಂಡು. ನಾವು ಇನ್ನೂ ಒಳಗಡೆ ಹೋಗೋಕ್ಕೆ ಆಗಿರಲಿಲ್ಲ. ಈ ಕಡೆ ಹಿಂದಕ್ಕೂ ಹೋಗೋಕ್ಕಾಗ್ತಿಲ್ಲ, ಮುಂದೆನೂ ಹೋಗೋಕ್ಕಾಗ್ತಿಲ್ಲ, ಆ ಥರ ಆಗೋಯಿತು. ಅಷ್ಟರಲ್ಲಿ ಕೊಂಡ ಕೂಡ ಹಚ್ಚೇ ಬಿಟ್ಟರು. ಆ ಕೊಂಡ ಹಚ್ಚೋದನ್ನು ನಾನು ಲಾಸ್ಟ್ ಇಯರ್ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಿದ್ದೆ, ಆದರೆ ಈ ಸಲ ಮಾಡೋಕ್ಕಾಗಲಿಲ್ಲ. ಅದೇ ಇಲ್ಲಿ ದರ್ಶನಕ್ಕೆ ನಿಂತ್ಬಿಟ್ಟಿದ್ವಲ್ಲ, ಹಿಂದೆ ಹೋಗೋಕ್ಕಾಗಲಿಲ್ಲ. ತುಂಬ ಜನ ಇದ್ದರು ಅಲ್ಲೂ ಕೂಡ. ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋದಕ್ಕೆ. ಈ ಸಲ ಅದು ಮಿಸ್ ಆಯಿತು ನಮಗೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲೂ ಕೂಡ. ಇದು ದೇವಸ್ಥಾನ ಹೊಸದಾಗಿ ಕಟ್ಟಿರೋದು. ಅದಕ್ಕೆ ಮುಂಚೆ ಹಳೆಯ ದೇವಸ್ಥಾನದಲ್ಲಿ ಯಾವ ರೀತಿ ದೇವರಿತ್ತು ಅದೇ ಥರ ದೇವರಿಗೆ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸು ಕ್ರಿಯೇಟ್ ಆಗುತ್ತೆ ಅಲ್ಲಿ ದೇವರ ದರ್ಶನ ಮಾಡೋವಾಗ. ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು. ಮುಂದೆ ಹೋದ್ರಣ ಮುಂದೆ ಬನ್ನಿ, ಮುಂದೆ ಬನ್ನಿ. ಯಾರು ನಿಂತಬೇಡಿ, ಯಾವ್ದಾರು ಮುಂದೆ ಹೋಗಿ, ಮುಂದೆ ಹೋಗಿ, ಯಾರು ನಿಂತಬೇಡಿ, ಹೋಗಿ ಮುಂದೆ ಹೋಗಿ, ಹೋಗಿ ಮುಂದೆ ಹೋಗಿ. ಅವರಲ್ಲಿ ನೀನು ಒಬ್ಬ ಈಗ್ಲಾ ಹಾಯ್ ಮಾಡು. ಅವನ ಆಚೆ ನಿದ್ದೆ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವೆಷ್ಟು ಕಷ್ಟಪಟ್ಟು ಒಳಗೆ ಹೋದ್ವಿ ಅಂದ್ಬಿಟ್ಟು ಮರ್ತೇ ಹೋಗುತ್ತೆ ಆಚೆ ಬಂದಮೇಲೆ. ಅಲ್ಲಿ ನಮ್ಮ ಅತ್ತೆ ಕೂಡ ಸಿಕ್ಕಿದ್ರು. ನಮ್ಮ ಮಾವನ ಮಗ ಅವನು ಕೂಡ ಬಂದಿದ್ದ. ಲೇಟ್ ಆಯಿತು ಟ್ಯೂಷನ್ ಮುಗಿಸ್ಕೊಂಡು ಬರೋದು ಅಂದ್ಬಿಟ್ಟು ಲೇಟಾಗಿ ಬಂದಿದ್ದ. ತುಂಬ ಜನ ಸಿಕ್ಕಿದ್ರು. ಯಾರ್ಯಾರೆಲ್ಲ ಸಿಕ್ಕಿದ್ರು ಅಂತ ಆದಷ್ಟು ವೀಡಿಯೋ ಕವರ್ ಮಾಡಿದ್ದೀನಿ. ಇವಳು ನಮ್ಮ ಶೋಭಕ್ಕ ಅವರ ಮಗಳು, ಅವಳು ಕೂಡ ಹಬ್ಬಕ್ಕೆ ಊರಿಂದ ಬಂದಿದ್ಲು. ಹಾಗೆ ನಮ್ಮ ವರ್ಗೀತಿ ಕಡೆಯವರು ಕೂಡ ಬಂದಿದ್ದು. ಹಾಗೆ ನಮ್ಮ ಅಣ್ಣನೂ ಕೂಡ ಬಂದಿದ್ದ, ಇವತ್ತು ಇದ್ದ. ನಮ್ಮ ಅವ್ವನೂ ಕೂಡ ಬಂದಿದ್ದರು. ನಮ್ಮ ಮನೆಯವರ ಅಜ್ಜಿ, ನಾವು ಅವ್ವ ಅಂತ ಕರಿತೀವಿ ಅವ್ರನ್ನ, ಎಲ್ಲರೂ ಕೂಡ ಅವರು ಕೂಡ ಬಂದಿದ್ದರು. ತುಂಬ ಜನ ಸಿಕ್ಕಿದ್ರು. ಈಗ ನೋಡ್ತಿರ್ಬೋದು ನೀವು, ಹಂಗೆ ನೆಕ್ಸ್ಟ್ ತೋರಿಸ್ತೀನಿ ಯಾರ್ಯಾರೆಲ್ಲ ಸಿಕ್ಕಿದ್ದಾರೆ ಅಂದ್ಬಿಟ್ಟು. ಪ್ರಸಾದ ಕೂಡ ಕೊಡ್ತಾಯಿದ್ರು. ಒಂದು ಕಡೆ ಮೊಸರನ್ನ ಏನೋ ಕೊಡ್ತಿದ್ರಂತೆ. ನಮ್ಮ ಅತ್ತೆ ಮತ್ತು ನಮ್ಮ ಬಾವನ ಮಗ ಎಲ್ಲ ಇಸ್ಕೊಂಬಂದು ಅಲ್ಲೇ ತಿಂದ್ಕೊಂಡು ಲಾಡೂ ಕೂಡ ಕೊಟ್ಟಿದ್ರಲ್ಲ. ಆ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಕೂತು ಎದ್ದೋದ್ರೇ ನಮಗೆ ಸಮಾಧಾನ ಆಗೋದು. ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ಈಗ ಉಪ್ಪಾರ ಅಂತ ಎಲ್ಲ ಬರುತ್ತೆ ಕೊಂಡ ಹಚ್ಚೋ ಟೈಮಲ್ಲಿ, ಅದನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ವಿ. ಹಾಗೆ ಒಬ್ಬೊಬ್ಬರು ಎಲ್ಲರೂ ಇದೇ ಊರಲ್ಲೇ ತುಂಬ ಜನ ಇರೋದ್ರಿಂದ ತುಂಬ ಜನ ಸಿಕ್ಕಿದ್ರು. ಇವಾಗ ಬರ್ತಿರೋದು ಉಪ್ಪಾರ ಅಂದ್ಬಿಟ್ಟು. ಈ ಒಂದು ಏರಿಯಾದ ಎಲ್ಲ ಮನೆಗಳಲ್ಲೂ ಒಬ್ಬೊಬ್ಬರು ಹೆಣ್ಮಕ್ಳು ಆರತಿನ ಹಿಡ್ಕೊಂಡು ಈ ಥರ ಬರ್ತಾರೆ. ದೇವಸ್ಥಾನದ ಹತ್ರ ಬಂದು 3 ಪ್ರದಕ್ಷಿಣೆ ಹಾಕಿ ಹೋಗ್ತಾರೆ.
ಹಬ್ಬ ಮುಗಿಯೋವರೆಗೂ ಈ ಥರ ಒಂದು 3 ರಿಂದ 4 ಸಲ ಬರ್ತಾ ಇರ್ತಾರೆ. ಆದರೆ ನಮಗೆ ಈ ಟೈಮಲ್ಲಿ ಅಷ್ಟೇ ನೋಡೋಕ್ಕೆ ಸಿಗೋದು. ಮಧ್ಯರಾತ್ರಿಯಲ್ಲಿ ಕೊಂಡಾಯೋ ಟೈಮಲ್ಲಿ ಕೂಡ ಬರ್ತಾರಂತೆ. ಅವಾಗೆಲ್ಲ ಕಳಸ ಅಲ್ಲ, ಆರತಿನ ಎತ್ಕೊಂಡು ಬರ್ತಾರಂತೆ. ಮನೆಗಳಲ್ಲಿ ಎಲ್ಲರೂ ಕೂಡ ಆರತಿ ಮಾಡಿರ್ತಾರೆ, ಅದನ್ನು ಎತ್ಕೊಂಡು ಬರ್ತಾರಂತೆ. ಹೆಣ್ಮಕ್ಳು ರೆಡಿಯಾಗಿರೋದನ್ನ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ? ಅದಕ್ಕೆ ಅಂತಲೇ ತುಂಬ ಜನ ನಿಂತಿರ್ತಾರೆ. ಎಷ್ಟು ಜನ ನೋಡ್ತಿರ್ಬೋದು ನೋಡಿ, ಇಲ್ಲಿ ಯಾವ್ಯಾವ ರೀತಿ ರೆಡಿಯಾಗಿ ಬಂದಿರ್ತಾರೆ ಅಂದ್ಬಿಟ್ಟು ಅದೊಂದು ನೋಡೋಕ್ಕೆ ಒಂಥರ ಕ್ಯೂರಿಯಾಸಿಟಿ. ಈಗ ಎಲ್ಲ ಒಳಗಡೆ ಬರ್ತಿದ್ದಾರೆ. ಹಾಗೆ ಈಗ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬರ್ತಾರೆ. ಆಗಲೂ ಕೂಡ ನೋಡಿ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ನೋಡಿದ್ರಿ ಅಲ್ವಾ ಎಷ್ಟು ಜನ ಸೇರಿದ್ರು, ಎಷ್ಟು ಚೆನ್ನಾಗಿ ಪೂಜೆಗಳೆಲ್ಲ ಅಲ್ಲಿ ನಡೀತಾ ಇತ್ತು ಅಂದ್ಬಿಟ್ಟು. ಹಾಗೆ ಕೊಂಡ ಕೂಡ ತುಂಬ ಜೋರಾಗಿ ಉರಿತಾ ಇತ್ತು. ನಾವು ಅದರಿಂದ ಎಷ್ಟು ದೂರದಲ್ಲಿ ಹೋಗ್ತಿದ್ವಿ ಅಂದರೆ ಅಲ್ಲಿಗೆ ತುಂಬಾ ಬಿಸಿ ತಾಗ್ತಿತ್ತು. ಅಷ್ಟು ಸೌದೆಗಳೆಲ್ಲ ಬಂದಿತ್ತು ಈ ಸಲ. ಮಧ್ಯರಾತ್ರಿಯಷ್ಟೊತ್ತಿಗೆ ಬೆಂಕಿಯೆಲ್ಲ ಉರಿದು ಕೆಂಡ ಆಗಿರುತ್ತೆ. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಟೈಮಲ್ಲಿ ಕೊಂಡ ಆಯ್ತಾರೆ. ಹಾಗೆ ಆ ಟೈಮಲ್ಲಿ ಆರತಿ ಎಲ್ಲ ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ನಾವು ಅಷ್ಟೊತ್ತಲ್ಲಿ ಬರೋಕ್ಕಾಗಲ್ಲ. ನೆಕ್ಸ್ಟು ಅಲ್ಲಿಂದ ಒಂದು ಎದುರುಗಡೆನೇ ನಾವು ಇಲ್ಲೇ ನಾಗಪ್ಪನ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಾವು ತನಿ ಎರಿತೀವಿ ಗಣೇಶ ಹಬ್ಬದ ಟೈಮಲ್ಲಿ. ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡೀಗ ನಾವು ದೇವಸ್ಥಾನದಿಂದ ಹೊರಗಡೆ ಬರ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು ಜಾತ್ರೆಗೆ ಬಂದು. ನೈಟ್ ಟೈಮೇ ಈ ಜಾತ್ರೆ ಎಲ್ಲ ಶುರುವಾಗೋದು. ಮಧ್ಯಾಹ್ನದಿಂದ ದೇವ್ರನ್ನೆಲ್ಲ ದೊಡ್ಡಕೆರೆ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ರೆಡಿ ಮಾಡ್ಕೊಂಡೆಲ್ಲ ತೊಗೊಂಬಂದು ಇಲ್ಲಿ ಪೂಜೆಗಳನ್ನೆಲ್ಲ ಮಾಡ್ತಿರ್ತಾರೆ. ಒಂದಿನ ಪೂರ್ತಿ ಹಗಲು ರಾತ್ರಿ ಜಾತ್ರೆ ನಡೆಯುತ್ತೆ. ಅಲ್ಲಿಂದ ನೆಕ್ಸ್ಟ್ ಈಗ ನಾವು ಬಂದಿದ್ದು ಮಂದೆ ಮಾರಮ್ಮ ದೇವಸ್ಥಾನ. ಈ ದೇವಸ್ಥಾನದಲ್ಲೂ ಕೂಡ ಇವತ್ತೇ ಜಾತ್ರೆ. ಕೊಲ್ಲಾಪುರದಮ್ಮಂಗೆ ಹೋದ್ಮೇಲೆ ಇಲ್ಲಿಗೂ ಕೂಡ ಬಂದೇ ಹೋಗ್ತೀವಿ ಪ್ರತಿ ವರ್ಷವೂ ಅಷ್ಟೇ. ಇಲ್ಲಿಗೂ ಅಷ್ಟೇ ಸೇಮ್ ಮೊಸರನ್ನ ತಳಿಗೆನ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿಂದ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.